ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ ನಂಬರ್ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಈ ಒಂದು ಪಾಠದ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಪೇಜ್ ನಂಬರ್ 74ರವರೆಗೆ ನನ್ನ ಹಿಂದಿನ ವೀಡಿಯೋಸ್ಗಳು ಆಲ್ರೆಡಿ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಸೊ ಹೋಗಿ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ಸೊ ಬನ್ನಿ, ಪೇಜ್ ನಂಬರ್ 74ರಿಂದ ನಾವು ಯಾವುದು ದೊಡ್ಡದು, ಸೊ ಇಲ್ಲಿ ನಾವು ದೊಡ್ಡದು ಮತ್ತು ಚಿಕ್ಕದು ಯಾವುದು ಅಂತ ಹೇಳಿಬಿಟ್ಟು ಕಾನ್ಸೆಪ್ಟನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನೋಡೋಣ. ಇದಕ್ಕೆ ಉತ್ತರಿಸಲು ನಾವು ದಶಮಾಂಶ ಸಂಖ್ಯೆಗಳನ್ನು ನಾವು ಡೈರೆಕ್ಟಾಗಿ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಯಾವ ರೀತಿಯಾಗಿ ತೋರಿಸ್ತೀವಿ ಅಂತಂದರೆ, ಯಾವುದು ದೊಡ್ಡದು ಅಂತಂದರೆ 6.456 6.465 ಇದರೊಳಗಡೆ ಯಾವುದು ದೊಡ್ಡದು ಅಂತಂದರೆ, ಯೂಶಲಿ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಫಸ್ಟೇ ನಂಬರ್ ನೋಡ್ತೀವಿ 6 ಓಕೆ ಸೇಮ್ ಇದೆ. ಸೊ ಹಾಗಾಗಿಬಿಟ್ಟು ನಾವು ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೆಕ್ಸ್ಟು 4 ಸೊ ಸೇಮ್ ಇದೆ. ಅದಾದಮೇಲೆ ನೆಕ್ಸ್ಟು 5 ಮತ್ತು 6 ಎರಡನೇ ಡಿಜಿಟಿಗೆ ಬಂದಾಗ 5 ಮತ್ತು 6 ಇದರೊಳಗಡೆ ಯಾರು ದೊಡ್ಡದು? ಇವರೇ ದೊಡ್ಡದು. ಹಾಗಾಗಿಬಿಟ್ಟು 6.46 ಇದು ದೊಡ್ಡದು ಅಂತ ಹೇಳಿಬಿಟ್ಟು ನಾವು ಕನ್ಕ್ಲೂಷನಿಗೆ ಬರ್ತೀವಿ. ಓಕೆ, ಸೊ ಫಸ್ಟ್ ಡಿಜಿಟು ಗೊತ್ತಾಗಲಿಲ್ಲ, ಸೆಕೆಂಡ್ ಡಿಜಿಟಲ್ಲಿ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಡಿಜಿಟಲ್ಲಿ ನೋಡಿದಾಗ ನಮಗೆ ಯಾವ್ದು ದೊಡ್ಡದಿದೆಯೋ ಅದೇ. ಸೊ ಮೂರನೇ ಡಿಜಿಟಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಬಂದುಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಉತ್ತರಿಸಲು ನಾವು ದಶಮಾಂಶ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯಲ್ಲಿ ಗುರುತಿಸಿ ಯಾವುದು ದೊಡ್ಡದು ಎಂಬುದನ್ನು ನಾವು ತೋರಿಸ್ತೇವೆ. ಸೊ ಸೇಮ್ ಇದನ್ನೇ ಏನು ಮಾಡಿದಾರಪ್ಪ ಅಂತಂದರೆ, ಯಾವುದು ದೊಡ್ಡದು ಅಂತ ತೋರಿಸಿದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ 4.3 ಇಲ್ಲೊಂದು ನಂಬರ್ ಇದೆ. ಸೊ ಅದನ್ನು ಸಹ ಮಾಡಿಬಿಡೋಣ. ಸೊ ಹಿಂದಿನ ಒಂದು ವೀಡಿಯೋಸಲ್ಲಿ ಡಿ ಮತ್ತು ಇ ಮಾಡಿದ್ದೆ, FG ಮಾಡಿರಲಿಲ್ಲ. ಸೊ ಅದನ್ನು ನೋಡೋಣ. 4.3 ಇದೆ. ಇಲ್ಲೆಷ್ಟಿದೆ? 4.8 ಎಂಡಿಂಗ್ ಇದೆ. ಓಕೆ, ಹಾಗಾದರೆ 3 ಅಂತ ಅಂದರೆ 3 0. 4 ಪಾಯಿಂಟ್ ಮಧ್ಯಕ್ಕೆ ಎಷ್ಟಿದೆ ಅಂತ ಅಂದರೆ 4.8ವರೆಗೆ ಬರಬೇಕಲ್ವಾ. ಸೊ ನೀವು ಎಣಿಸ್ಕೊಬಹುದು ಎಷ್ಟಿದೆ ಅಂತ ಹೇಳಿಬಿಟ್ಟು. 4.35 ಆಗುತ್ತೆ. ನೆಕ್ಸ್ಟ್ ಇದು 4.35 F ಸಿಕ್ಕಿದೆ. ನೆಕ್ಸ್ಟ್ 4.40 4.45 4.50. ಹಾಗಾದರೆ G ಎಷ್ಟು? 4.50. ಓಕೆ, ಇದು F ಸಿಕ್ಕಿದೆ 4.35. ಓಕೆ, 4.50 4.55 4.60 4.65 0.05 ಡಿಫ್ರೆನ್ಸಲ್ಲಿದೆ. ಓಕೆ, 4.70 4.75 4.80 ಅಂತ ಅಂದರೆ 80 ಬಂತ. ನೆಕ್ಸ್ಟ್ 4.85. ಓಕೆ, ಹಾಗಾದರೆ ನಮಗೆ F ಸಿಕ್ಕಿದೆ, G ಸಿಕ್ಕಿದೆ, H ಸಿಕ್ಕಿದೆ. ನೆಕ್ಸ್ಟ್ ಇಲ್ಲಿ ಹೋಲಿಕೆಯಲ್ಲಿ ನೋಡಬೇಕು ಅಂತ ಅಂದರೆ ನಮಗೆ ಇಲ್ಲಿ ಚಿತ್ರದ ಮೂಲಕ ತೋರಿಸಿದ್ದಾರೆ. ಓಕೆ ಫೈನ್, ಅವರು ಅದನ್ನೇ ಹೇಳಿದ್ದಾರೆ. ಸೊ ನೀವು ನೋಡಬಹುದು. ಫಸ್ಟ್ನೇ ಡಿಜಿಟನ್ನು ನೋಡಿ, ಎರಡೂ ಸಂಖ್ಯೆಯಲ್ಲಿ 6 ಇದೆ. ಸೊ ಹಾಗಾಗಿಬಿಟ್ಟು ನಮಗೆ ಚಿತ್ರದ ಮೂಲಕ ತೋರಿಸಿದ್ದಾರೆ 6 2 ಈಕ್ವಲ್. ನೆಕ್ಸ್ಟ್ 6.4 ಇದು 6.4 ಇದು 6.4ಗೆ ಹಾಗಾಗಿಬಿಟ್ಟು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಎರಡನೇ ಡಿಜಿಟಿಗೆ ಬಂತು ಅಂತ ಅಂದರೆ 101ರ ಭಾಗದಲ್ಲಿ ಬಂದಾಗ 6.45 ಇಲ್ಲಿಗೆ ಸ್ಟಾಪ್ ಆಗಿದೆ. ಇದು ಸ್ವಲ್ಪ ಮುಂದಕ್ಕೆ ಬಂದಿದೆ 6.46 ಹಾಗಾಗಿಬಿಟ್ಟು ಇದು ದೊಡ್ಡದು ಅಂತ ಹೇಳಿಬಿಟ್ಟು ತೋರಿಸಿದ್ದಾರೆ. ಚಿತ್ರದ ಮೂಲಕನೂ ಸಹ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದರೆ ಚಿತ್ರದ ಮೂಲಕನೂ ಸಹ ತೋರಿಸಿದ್ದಾರೆ. ನೆಕ್ಸ್ಟ್ ನೋಡೋಣ, ಈ ಹಂತದಲ್ಲಿ ನಾವು ಹೋಲಿಸುವುದು ಏಕೆ ನಿಲ್ಲಿಸಬಹುದು ಇದರ ಅರ್ಥ. ಸೊ ಇಲ್ಲಿ ಬರೋಣ, ಯಾವ ದಶಮಾಂಶ ಸಂಖ್ಯೆ ದೊಡ್ಡದು. ಸೊ ನೋಡಿ, 1 2 3 ಸಿಕ್ತಲ್ವಾ. ಹಾಗಾದರೆ ಇದೇ ದೊಡ್ಡದು. 1.32 ದೊಡ್ಡದು. ಯಾಕೆಂತಂದರೆ ಇಲ್ಲಿ 2 ಇದೆ ದಶಾಂಶದ ಸ್ಥಾನದಲ್ಲಿ, ಇದು ದಶಾಂಶದ ಸ್ಥಾನದಲ್ಲಿ 3 ಇದೆ. ಸೊ 3 ದೊಡ್ಡದು. ಓಕೆ, ನೆಕ್ಸ್ಟು 3 ಇದೆ ಫಸ್ಟು, ಇಲ್ಲಿ 13 ಇದೆ. ಸೊ ಇಲ್ಲೇ ಅರ್ಥ ಆಗಿಬಿಡ್ತು. ಆದರೆ 13 ದೊಡ್ಡದಲ್ವಾ. 13.8 ಮುಂದೆ ಹೋಗೋ ಅವಶ್ಯಕತೆ ಏನೇ ಇಲ್ಲ. 13.8 0 ದೊಡ್ಡದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ. 1 1 0 0 ದಶಾಂಶ. ನೆಕ್ಸ್ಟ್ 0 9. ಹಾಗಾದರೆ ಇವನೇ ದೊಡ್ಡದು. 9 ದೊಡ್ಡದಲ್ವಾ. ಹಾಗಾಗಿಬಿಟ್ಟು 1 0 9 0 ದೊಡ್ಡದು. ಸೊ ಬಹಳ ಈಸಿ. ಓಕೆ ಫೈನ್. ಹಾಗಾದರೆ ಆಮೇಲೆ ನೆಕ್ಸ್ಟು ಇನ್ನೂ ಒಂದ್ಸಲಿ ಇದ್ರ ಟೈಪಲ್ಲಿ ನಮಗೆ ಮುಂಚೆ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಪಾಯಿಂಟನ್ನು ತೆಗೆದುಬಿಟ್ಟು ನಮಗೆ ಕಲಿಸ್ತಿರುವಾಗ ಪಾಯಿಂಟನ್ನು ತೆಗೆದುಬಿಟ್ಟು 123 ಆಯಿತು, ಇದು 132 ಆಯಿತು. ಸೊ ಆದರೆ ನೋಡ್ಕೊಬೇಕು 132. ಹಾಗಾದರೆ ಯಾವ್ದು ದೊಡ್ಡ? 132 ದೊಡ್ಡದು. ಇಲ್ಲಿ 381 13,800 ಕೊಮ ಹಾಕ್ಕೊಂಡು. ಓಕೆ, ನೆಕ್ಸ್ಟ್ 1,009 ದೊಡ್ಡದ 1,090 ದೊಡ್ಡದ ಅಂತ ಈ ರೀತಿಯಾಗೂ ಸಹ ನಾವು ಚೆಕ್ ಮಾಡ್ಕೊಬಹುದು. ಓಕೆ, ನೆಕ್ಸ್ಟ್ ಬರೋಣ, ಅತಿ ಸಮೀಪದ ದಶಮಾಂಶಗಳು. ಸೊ ಗ್ರೇಟರ್ ಯಾವುದು ಅಂತ ಹೇಳಿಬಿಟ್ಟು ಅಥವಾ ದೊಡ್ಡದು ಯಾವುದು ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈಗ ಬರೋಣ ಅತಿ ಸಮೀಪದ ದಶಮಾಂಶಗಳು. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಆಗಿದೆ ಇದು.
ಸೊ 0.9, 1.1, 1.01, 1.11 ದಶಮಾಂಶ ಸಂಖ್ಯೆಗಳನ್ನು ಪರಿಗಣಿಸಿ ಒಂದಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆಯನ್ನು ಗುರುತಿಸಿ. ಒಂದಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆ ನಾವು ನೋಡಿದ ತಕ್ಷಣ ನಮಗೆ ಏನು ಅನಿಸ್ತಾ ಇದೆಯಪ್ಪ ಅಂತಂದರೆ 0.9 ಇರಬಹುದು ಅಥವಾ 1.1ಕ್ಕಿಂತ ಸ್ವಲ್ಪ ಇರಬಹುದು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು, ಅಥವಾ ಇದೂ ಅನ್ನಿಸ್ತಿರಬಹುದು ಅಲ್ವಾ. ಈಗ ನಾವು ಮಾಡಿ ನೋಡೋಣ ಹೇಗೆ ಅಂತ ಹೇಳಿಬಿಟ್ಟು. ಸೊ 0.9 ಅಲ್ವಾ. ಸೊ ಇದನ್ನು ಯಾವುದು ಆ್ಯಕ್ಚುಲಿ ಚಿಕ್ಕದ್ರಿಂದ ಬರ್ಕೊಂಡು ಹೋಗೋಣ. 0.9 ಅದಾದಮೇಲೆ ನೆಕ್ಸ್ಟು 1.1 ಇದೆಯಲ್ವಾ, 1 ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು 1.01 ಬರುತ್ತೆ ಚಿಕ್ಕದು. ಅದಾದಮೇಲೆ ನೆಕ್ಸ್ಟು 1.1 ಬರುತ್ತೆ. ಅದಾದಮೇಲೆ ನೆಕ್ಸ್ಟು 1.11 ಬರುತ್ತೆ. ನಾವು ಆ್ಯಕ್ಚುಲಿ ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಹೋಗಿದ್ದೀವಿ. ಓಕೆ, ನೆಕ್ಸ್ಟ್ ಹಾಗಾದರೆ ಇಲ್ಲಿ ನೋಡಬಹುದು ನಮ್ಮ 1 ಇಲ್ಲಿದೆ. 1ಕ್ಕೆ ಅತಿ ಸಮೀಪವಾದ ಬೆಲೆ ಯಾವುದಿದೆ ಇಲ್ಲಿ ನೀವು ನೋಡಬಹುದು, 1.01. ಯಾಕೆ ನೀವು ಹಿಂದ್ಗಡೆ ತೊಗೊಂಡಿಲ್ಲ ಅಂತಂದರೆ ಇದು ಚಿಕ್ಕದಾಯಿತು. ಸಮೀಪದ ಬೆಲೆ ಅಂದ ತಕ್ಷಣ ನಾವು 1.01 ತಗೋತೀವಿ. ಓಕೆ, ಹಾಗಾದರೆ ಇಲ್ಲಿ 1.01 ಸಮೀಪದ ಬೆಲೆ ಆಯಿತು. ಓಕೆ, ನೆಕ್ಸ್ಟ್ ಮೇಲಿನವುಗಳಲ್ಲಿ ಯಾವುದು 1.09ಕ್ಕೆ ಅತಿ ಸಮೀಪವಾಗಿದೆ? ಈಗ ಅದೇ ನಂಬರನ್ನು ತೊಗೊಳ್ತಾ ಇದ್ದೀವಿ. 1.09ಕ್ಕೆ ಯಾವುದು ಸಮೀಪವಾಗಿದೆ? 1.09 ಎಲ್ಲಿದೆ? ಓಕೆ, ಈಗ ನಾವು ಸೇರಿಸ್ಕೊಬೇಕು 1.09. ಇಲ್ಲಿ ಬರೆಯೋಣ. 0.9 ಚಿಕ್ಕದು, ನೆಕ್ಸ್ಟ್ ಅದಾದಮೇಲೆ 1, ಅದಾದಮೇಲೆ ನೆಕ್ಸ್ಟ್ 1.01, ಅದಾದಮೇಲೆ ನೆಕ್ಸ್ಟ್ ಬರುತ್ತೆ 1.09 ಬರುತ್ತೆ. ಅದಾದಮೇಲೆ ಎಲ್ಲಕ್ಕಿಂತ ಜಾಸ್ತಿ 1.1, ನೆಕ್ಸ್ಟ್ ಅದಾದಮೇಲೆ 1.11 ಅಲ್ವಾ. ಸೊ ಇದನ್ನು ನಾನು ಏರಿಕೆ ಕ್ರಮದಲ್ಲಿ, ಅದೇನು ನಂಬರ್ಸ್ ಇದೆ ಏರಿಕೆ ಕ್ರಮದಲ್ಲಿ. ಈಗ ನಾವು 1.09 ಇದೆಯಲ್ವಾ. ಸೊ ಇದನ್ನು ಯಾವುದಕ್ಕೆ ಜಾಸ್ತಿ ಆಗಿದೆ ಅಂದರೆ ಇದರ ನೆಕ್ಸ್ಟ್ ಸಮೀಪದ ಹತ್ತಿರವಾಗಿದೆ ಅಂದರೆ 1.1. ಓಕೆ, ಆನ್ಸರ್ 1.1. ಓಕೆ, ನೆಕ್ಸ್ಟ್ ಇದರಲ್ಲಿ 4ಕ್ಕೆ ಅತಿ ಸಮೀಪವಾಗಿದೆ ಯಾವುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಇದನ್ನು ಸಹ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಹೋಗೋಣ. ಹೇಗೆ? 3.0 ಇದೆಯಲ್ವಾ. ಸೊ ಇದೇ ಚಿಕ್ಕದು. ನೆಕ್ಸ್ಟ್ ಅದಕ್ಕಿಂತ 3.56, ಸೊ ಅದಕ್ಕಿಂತ 3.65, ಅದಾದಮೇಲೆ ನೆಕ್ಸ್ಟು 4 ದೊಡ್ಡದು ಬರುತ್ತೆ. 6, 5 ಆದಮೇಲೆ 4 ಅಲ್ವಾ. ಸೊ 4 ಅಂತ ಅದರದ್ದು ಮುಂದಿನಂತೂ ಇಲ್ಲ, ಇದೇ ಸದ್ಯಕ್ಕೆ ಇರೋದು ಹತ್ತಿರ. ಹಾಗಾಗಿಬಿಟ್ಟು ಯಾವುದು 3.65 ಸಮೀಪದ ಬೆಲೆ. ಓಕೆ, 4ಕ್ಕೆ. ನೆಕ್ಸ್ಟು ಮುಂದಿನ ಪ್ರತಿ ಸಂದರ್ಭದಲ್ಲಿ 4, 1, 8, 2 ಮತ್ತು 5 ಅಂಕಿಗಳನ್ನು ನಿಖರವಾಗಿ ಒಮ್ಮೆ ಮಾತ್ರ ಬಳಸಿ ಮತ್ತು 25ಕ್ಕೆ ಸಾಧ್ಯವಾದಷ್ಟು ಹತ್ತಿರದ ಒಂದು ಸಂಖ್ಯೆಯನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲೊಂದಿದೆ, ಸಾರಿ ಮರ್ತುಬಿಟ್ಟೆ. ಇವುಗಳಲ್ಲಿ ಯಾವುದು 1ಕ್ಕೆ ಸಮೀಪವಾದ? ಓಕೆ, ಫೈನ್, ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. 1ಕ್ಕೆ ಅಂದ ತಕ್ಷಣ ಫಸ್ಟ್ ಯಾವುದು ಬರುತ್ತೆ? 0.8 ಚಿಕ್ಕದು ಅಲ್ಲ. 0.69 ಚಿಕ್ಕದು. ಆಮೇಲೆ ನೆಕ್ಸ್ಟು 0.8, ನೆಕ್ಸ್ಟು 1 ಬರುತ್ತೆ. ಅದಾದಮೇಲೆ ನೆಕ್ಸ್ಟು 1.08. ಇದರೊಳಗಡೆ 1 ಇಲ್ವಲ್ಲ ಅಂತ ಇಲ್ಲಿ 1ಕ್ಕೆ ಸಮೀಪ ಅಂತ ಕೊಟ್ಟಿದ್ದ ಮೇಲೆ ಇದು ಸಮೀಪ ತೋರಿಸ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಆನ್ಸರ್ ಯಾವ್ದು ಬರುತ್ತಪ್ಪ ಅಂತಂದರೆ 1.08. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ನೋಡೋಣ. ಮುಂದಿನ ಪ್ರತಿ ಸಂದರ್ಭದಲ್ಲಿ 4, 1, 8, 2 ಮತ್ತು 5 ಅಂಕಿಗಳನ್ನು ನಿಖರವಾಗಿ ಒಮ್ಮೆ ಮಾತ್ರ ಬಳಸಿ 25ಕ್ಕೆ ಸಾಧ್ಯವಾದಷ್ಟು. ಇಲ್ಲಿ ಯಾವ್ದಾದ್ರು 1 ಅಷ್ಟೇ ನಾವು ಕಂಪ್ಲೀಟ್ ಮಾಡಬೇಕು. 25 ಅಂತಂದರೆ ನಾವಿಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ 25 ಆಯಿತು ಅಂತಂದರೆ ಯಾವುದಾಗುತ್ತೆ? 148 ಆಗುತ್ತೆ. ಹತ್ತಿರದ ಅಂತ ಅಂದರೆ 148 ಆಯಿತು. ಓಕೆ, 25ಕ್ಕೆ ಹತ್ತಿರ ಅಲ್ವಾ. ಸೊ ನಾವು 8 ಅಂತ ಮಾಡಿಬಿಟ್ರೆ ಅದು 26ಕ್ಕೆ ಹತ್ತಿರ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ನಂಬರು ಸಹ ತೊಗೊಬೋದು, 24.851 ತೊಗೊಬೋದು. 24.851 ಅಂತ ಮಾಡಿದ್ರು ಸಹ ಅದು ಹತ್ತಿರ ಆಗುತ್ತೆ. ಈ ಬಾಕ್ಸಲ್ಲಿ ಇದನ್ನು ಯಾವುದಾದ್ರೂ 1 ಫಿಲಪ್ ಮಾಡಿದ್ರೆ ಆಯಿತು. 148 ಅಥವಾ ಇದು 2ರಲ್ಲಿ 1 ಫಿಲಪ್ ಮಾಡಿದ್ರೆ ಆಯಿತು. ಓಕೆ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನವನ್ನು ನೋಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ. ಸೊ ಆ ಕಮೆಂಟಿಂದ ನನಗೆ ಅರ್ಥ ಆಗುತ್ತೆ ನನ್ನ ವೀಡಿಯೋಸು. ಸೊ ನಿಮಗಿಷ್ಟ ಆಗ್ತಾ ಇದೆ ಅಂತ ಹೇಳಿಬಿಟ್ಟು, ಅರ್ಥ ಆಗ್ತಾ ಇದೆ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.